ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಾತನಾಡಿರುವ ಪರಿಷತ್ ಸದಸ್ಯ ಸಿ.ಟಿ. ರವಿ, ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡಲು ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿ ಮೇಲೆ ಟೌನ್ಶಿಪ್ ಮಾಡಲು ಕಾಂಗ್ರೆಸ್ ಹೊರಟಿದೆ. 10% ಜನರಿಗೆ ಯೋಜನೆ ನಿಲ್ಲಿಸಬಾರದು ಅಂತ ನೋಟಿಫಿಕೇಶನ್ ಮಾಡೋದು ಸರಿಯಲ್ಲ. 90% ವಿರೋಧ ಇದ್ರೂ ನೋಟಿಫಿಕೇಶನ್ ಮಾಡೋದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿ.ಟಿ. ರವಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಅವತ್ತೇ ಹೇಳಿದ್ದೀವಿ, ಅಭಿವೃದ್ಧಿಗೆ ಭಾಜಪ ವಿರೋಧಿ ಅಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ತಗೊಂಡು ಟೌನ್ಶಿಪ್ ಮಾಡಿ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ 90% ಜನ ಒಪ್ಕೊಂಡ್ಬಿಡ್ತಾರೆ, 10% ಜನ ವಿರೋಧ ಮಾಡ್ತಾರೆ. ಆವಾಗ 10% ಜನರಿಗೋಸ್ಕರ ಯೋಜನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ನೋಟಿಫಿಕೇಶನ್ ಮಾಡೋದು, ಭೂಮಿ ವಶಪಡಿಸ್ಕೊಳ್ಳೋದು ಇದು ಸ್ವಾಭಾವಿಕ ಆಗುತ್ತೆ. ಆದರೆ 90% ರೈತರ ವಿರೋಧ ಇದ್ದಾಗ 10% ಜನರಿಗೋಸ್ಕರ ನೋಟಿಫಿಕೇಶನ್ ಮಾಡಿ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ನಾವು ಗಮನಿಸ್ತಾನೆ ಇದ್ದೀವಿ, ರೈತರು ನಿರಂತರವಾಗಿ ಹೋರಾಟ ಕೂತಿದ್ದಾರೆ, ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಆ ಭೂಮಿ ಫಲವತ್ತಾದ ಭೂಮಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಹಠವನ್ನು ಬಿಟ್ಟು ಹೋಲಿಸ್ಟಿಕ್ ಆಗಿ, ಅಂದರೆ ಸಮಗ್ರವಾಗಿ ಆಲೋಚನೆ ಮಾಡಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಈಗ ಇದು ಭಾಳ ಸ್ಪಷ್ಟ ಇದೆ. ಈಗಾಗಲೇ ಪ್ರದೇಶದ ಭಾಜಪ ಅಧ್ಯಕ್ಷರು ಮತ್ತು ಪ್ರತಿಪಕ್ಷದ ನಾಯಕರು ಭೇಟಿ ಕೊಟ್ಟು ಬಂದಿದ್ದಾರೆ. ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಈ ವಿಷಯವನ್ನು ಕೈಗೆತ್ತಿಕೊಳ್ತೇವೆ. ಅವರ ಹೋರಾಟದ ಜೊತೆಗೆ ನೇರವಾಗಿಯೂ ಕೂಡ ನಾವು ಭಾಗಿಯಾಗ್ತೇವೆ. ವಾಲ್ಮೀಕಿ ಹಗರಣ ವಿಚಾರ ಮತ್ತೆ ಮುನ್ನೆಲೆ ಬಂದಿದೆ. ಈಗ ಕುಂಟಿ ನಾಗರಾಜು ಮತ್ತೆ ನಾಗೇಂದ್ರ ಮಾಜಿ ಸಚಿವ ಇಬ್ಬರಿಗೂ ಮೇಲೆ ಏನು ಬೇಲ್ ಇದ್ದಾರೆ. ಆ ಬೇಲ್ ಸ್ಯಾಂಕ್ಷನ್ಗೆ ಸಿಬಿಐನವರು ಅಪ್ಲೈ ಮಾಡಿದ್ದಾರೆ. ಈಗ ಮತ್ತೆ ಅರೆಸ್ಟ್ ಆಗೋ ಸಾಧ್ಯತೆ, ಜೊತೆಗೆ ಸರಿಯಾಗಿದ್ದಂತಹ ಹಣಕಾಸಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ. ನೋಡಿ, ಸಾರ್ವಜನಿಕವಾಗಿಯೇ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ. ತನಿಖಾ ಸಂಸ್ಥೆ ಹಣದ ದುರುಪಯೋಗದ ಜೊತೆಗೆ ಹಣ ಎಲ್ಲೆಲ್ಲಿಗೆ ಹೋಯಿತು ಅನ್ನೋದನ್ನು ಕೂಡ ತನ್ನ ತನಿಖೆಯಲ್ಲಿ ವಿವರವಾಗಿ ಕೊಟ್ಟಿದೆ. ನಿಜವಾಗಲೂ ವಾಲ್ಮೀಕಿ ಸಮುದಾಯದ ಬಗ್ಗೆ ಕಾಂಗ್ರೆಸ್ಸಿಗೆ ಕಾಳಜಿ ಇದ್ದರೆ ತಪ್ಪಿತಸ್ಥರನ್ನು ಜೈಲಿನಲ್ಲೇ ಇಡುವ ವ್ಯವಸ್ಥೆ ಮಾಡ್ತಾಯಿತ್ತು. ತಪ್ಪಿತಸ್ಥರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾಯಿದ್ರು. ತಪ್ಪಿತಸ್ಥರ ಮೇಲೆ ಬಿಗಿಯಾದ ಕ್ರಮವನ್ನು ಕೈಗೊಳ್ತಾ ಇದ್ರು. ರಕ್ಷಣೆ ಮಾಡೋ ಕೆಲಸ ಮಾಡ್ತಿರಲಿಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟರ ರಕ್ಷಣೆಗೆ ನಿಲ್ತು. ಆ ಮೂಲಕ ವಾಲ್ಮೀಕಿ ಸಮುದಾಯದ ಹಿತಾಸಕ್ತಿ ವಿರುದ್ಧವಾಗಿ ವರ್ತನೆ ಮಾಡ್ತು. ಇವರಿಗೆ ತನ್ನ ಭ್ರಷ್ಟ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕಿರುವ ಆಸಕ್ತಿಯ 1% ಕೂಡ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಆಲೋಚನೆ ಮಾಡಲಿಲ್ಲ. ಅಭಿವೃದ್ಧಿಗಾಗಿ ಆಲೋಚನೆ ಮಾಡಿದರೆ 187 ಕೋಟಿ ರೂಪಾಯಿ ಬಾರಿಗೆ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಚಿನ್ನದ ಅಂಗಡಿಗೆ ಹಣ ಹೋಗ್ತಿತ್ತಾ? 187 ಕೋಟಿ ರೂಪಾಯಿ ಕಾರ್ ಶೋರೂಮಿಗೆ ಹಣ ಹೋಗ್ತಿತ್ತಾ? ಚುನಾವಣೆಗೆ ಬಳಕೆ ಆಗ್ತಿತ್ತಾ? ಇದೆಲ್ಲ ಬಳಕೆ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿಯೇ ಭ್ರಷ್ಟರ ಜೊತೆಗೆ ನಿಂತಿರೋ ಕಾರಣಕ್ಕೆ ಇಷ್ಟೆಲ್ಲ ಅವರಿಗೆ ಏನು ಬೇಕಾದರೂ ಮಾಡಿದ್ರು ನನ್ನ ಪಕ್ಷ ನನ್ನ ಜೊತೆಗೆ ನಿಲ್ಲುತ್ತೆ, ಭ್ರಷ್ಟಾಚಾರದಲ್ಲಿ ಪಾಲು ಕೊಟ್ಟರು ಸಾಕು ಅನ್ನುವಂಥ ಮನೋಭಾವನೆಯಿಂದಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಡೆದಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ತಪ್ಪು ಮಾಡೋರಿಗೆ ಎಚ್ಚರಿಕೆಯ ಸಂದೇಶನೂ ಹೋಗಬೇಕು. ನಾವು ನೋಡಿ ವೈಯಕ್ತಿಕವಾಗಿ ಪರವಿರೋದಕ್ಕೆ ಹೋಗಲ್ಲ. ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ. ನೆಕ್ಕುಂಟಿ ನಾಗರಾಜಿನ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಮೇತ ಹೊರಗೆಳೆದಿದ್ದರೊಳಗೆ ನಾನು ಕೂಡ ಪ್ರಮುಖ ಪಾತ್ರ ವಹಿಸಿದ್ದೇನೆ. ಅವರಿಗೂ ಮತ್ತು ಅಂದಿನ ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗೂ ಇದ್ದ ಗಳಸೆ ಕಂಠಸ್ಯ ಸಂಬಂಧದ ಜೊತೆಗೆ ಮಾತ್ರ ಅಲ್ಲ, ಯಾವ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಯಾರ ಜೊತೆಗೆ ಪ್ರಯಾಣ ಮಾಡ್ದ ಅನ್ನೋದರ ಫೋಟೋ ಸಹಿತ ಮಾಹಿತಿ. ಸಿ.ಟಿ. ರವಿ ಅವರು ಮಾತಾಡ್ತಾ ಇದ್ರು. 10% ರೈತರಿಗೋಸ್ಕರ 90% ರೈತರನ್ನ
ಹಾಳು ಮಾಡೋದು ಅಥವಾ ಅವರಿಗೆ ನೋವು ಕೊಡೋದು ಸರಿಯಲ್ಲ ಅಂತ ಹೇಳಿ ಸಿ ಟಿ ರವಿ ಅವರು ಹೇಳ್ತಾ ಇರಿದ್ರು. ನಾವು ಇದನ್ನು ವಿರೋಧಿಸ್ತೀವಿ ಅಂತ. ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಪ್ರವೀಣ್ ರಾವ್ ಅವರು ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಪ್ರವೀಣ್ ರಾವ್, ಸಿ ಟಿ ರವಿ ಮಾತಾಡ್ತಾ ಇದ್ರು ಬಿಡದಿ ಟೌನ್ಶಿಪ್ ಬಗ್ಗೆ. ಸೊ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಪ್ರವೀಣ್ ರಾವ್? ಮಾಧವ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಯಾವ ರೀತಿಯ ಒಂದು ವಾದ ವಿವಾದಗಳು ನಡೀತಾ ಇರ್ತಕ್ಕಂಥದ್ದು, ಟಾಕ್ ವಾರ್ ನಡೀತಾ ಇರ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಅದಕ್ಕೆ ಪರ ವಿರೋಧ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ BJPಯವರು ಇದ್ರ ಬಗ್ಗೆ ಹೆಚ್ಚಿನ ರಿಯಾಕ್ಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಆದರೆ ಇವತ್ತು ಸಿ ಟಿ ರವಿಯವರು, MLC ಸಿ ಟಿ ರವಿಯವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸಿ ಟಿ ರವಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 90% ಜನರಿಗೆ ಬೇಡವಾದಂತಹ ಯೋಜನೆ, ಕೇವಲ 10% ಜನರು ಈ ಒಂದು ಯೋಜನೆಗೆ ಸಹಮತ ವ್ಯಕ್ತಪಡಿಸಿರ್ತಕ್ಕಂಥದ್ದು. 10% ಜನರ ಒಂದು ಒತ್ತಾಸೆ ಮೇರೆಗೆ ಈ ಯೋಜನೆಯನ್ನು ಜಾರಿಗೆ ತರ್ತಕ್ಕಂಥದ್ದು ಯಾವುದೇ ರೀತಿಯಿಂದ ಸರಿಯಲ್ಲ, ನಾವು ಇದನ್ನು ಪ್ರಬಲವಾಗಿ ವಿರೋಧ ಮಾಡ್ತೇವೆ ಅನ್ನುವಂಥ ಮಾತನ್ನು ಸಿ ಟಿ ರವಿಯವರು ಇವತ್ತು ಹೇಳಿರ್ತಕ್ಕಂಥದ್ದು. ಇಷ್ಟು ದಿವಸ ಕೂಡ ಏನು ಈ ಒಂದು ಟಾಕ್ ವಾರ್ ಕೇವಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂತಹ ಕುಮಾರಸ್ವಾಮಿಯವರ ನಡುವೆ ಮಾತ್ರ ನಡೀತಾ ಇತ್ತು. JDS ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇತ್ತು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಪಾದಯಾತ್ರೆ ಕೂಡ ಮಾಡಿದ್ರು. ಅದರಲ್ಲೂ ದೇವೇಗೌಡರು, ಮಾಜಿ ಪ್ರಧಾನಿ ದೇವೇಗೌಡರು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಕುಮಾರಸ್ವಾಮಿಯವರು ಒಂದು ಪಂಥಾಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ. ಅದೆಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಅವರು 26ನೇ ತಾರೀಕಿಗೆ ಬಂದು ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದಂಥ ಸಂದರ್ಭದಲ್ಲಿ ನನಗೆ ಅವತ್ತು ಸಾಧ್ಯ ಆಗುವುದಿಲ್ಲ, 27ನೇ ತಾರೀಕಿಗೆ ನಾನು ಬೇಕಾದ್ರೆ ಮಾತಾಡೋಣ, ಅದು ರೈತರ ಸಮ್ಮುಖದಲ್ಲೇ ಮಾತುಕತೆ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಇದೀಗ BJPಯವರು ಕೂಡ, ಯಾಕಂದರೆ ಇದರಲ್ಲಿ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿಂದೆ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಇದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಒಂದು ಬಿಡದಿ ಟೌನ್ಶಿಪ್ ಬಗ್ಗೆ ತುಂಬ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು, ಅವರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಕುಮಾರಸ್ವಾಮಿಯವ್ರ ಜೊತೆಗೂ ಕೂಡ ನಾನು ಮಾತಾಡಿದ್ದೇನೆ, ಎಲ್ಲ ಒಳ್ಳೆ ರೀತಿಯಿಂದ ಆಗ್ತದೆ, ಇದು ಭವಿಷ್ಯದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಯೋಜನೆಯಾಗಿದೆ, ಬೆಂಗಳೂರು ನಗರದ ಒತ್ತಡವನ್ನು ತಪ್ಪಿಸೋದಕ್ಕೋಸ್ಕರವಾಗಿ ಈ ಟೌನ್ಶಿಪ್ ಅಗತ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಾಗಾಗಿ BJPಯ ನಿಲುವು ಏನು ಅನ್ನುವಂಥದ್ದು ಜನರಿಗೆ ಒಂದು ರೀತಿ ಕನ್ಫ್ಯೂಷನ್ ಕೂಡ ಇತ್ತು. ಇವತ್ತು ಸಿ ಟಿ ರವಿಯವರು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ನಾವು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇವೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿರ್ತಕ್ಕಂಥದ್ದು ಒಂದು ರೀತಿಯ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಮಹಾದೇವ್. ಎಸ್, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ.